ನಮೋ ನಾರಸಿಂಹ. ಮುಂಬರುವ ನರಸಿಂಹ ಜಯಂತಿಯ ಪ್ರಯುಕ್ತವಾಗಿ ನಾವು ನಮ್ಮ ರಾಜ್ಯದ ಸಮೀಪ ಇರುವಂತಹ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ನವನಾರಸಿಂಹ ಕ್ಷೇತ್ರಗಳ ಪರಿಚಯ ದಿನಕ್ಕೆ ಒಂದಂತೆ. ಪ್ರತಿ ಸರಿಯೂ ಕೆಲವು ವಿಶೇಷವಾದಂತಹ ಲೀಲೆಗಳು ನರಸಿಂಹ ರಚಿಸುತ್ತಾನೆ. ಆಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನರಸಿಂಹ ನಡೆದಂತಹ ಲೀಲೆಗಳು ಈ ನವನಾರಸಿಂಹ ಕ್ಷೇತ್ರಗಳು. ಇದರಲ್ಲಿ ಮೊದಲನೆಯದು ಅಹೋಬಲ ಕ್ಷೇತ್ರ. ಹಿರಣ್ಯಕಶುಪಿನ ಅರಮನೆ ಇದ್ದಂತಹ ಜಾಗ ಈ ಅಹೋಬಲಂ ಎನ್ನುವುದು ಪ್ರತೀತಿ. ನಲ್ಲಮಲ್ಲ ಅಡವಿ ಪ್ರಾಂತದಲ್ಲಿ ಇರುವಂತಹ ಈ ಅಹೋಬಲ ಕ್ಷೇತ್ರ ಕರ್ನೂಲಿನ ಸಮೀಪದಲ್ಲಿ ಇದೆ. ಈ ಕ್ಷೇತ್ರದಲ್ಲಿಯೇ ನರಸಿಂಹ 9 ರೂಪಗಳಿಂದ ನೆಲೆಸಿದ್ದಾನೆ. ಅದಕ್ಕೆ ಬರೀ ಅಹೋಬಲವನ್ನು ಕೂಡ ಪ್ರತ್ಯೇಕವಾಗಿ ನವನಾರಸಿಂಹ ಕ್ಷೇತ್ರ ಎಂದು ಕರೆಯುತ್ತಾರೆ. ಹಿರಣ್ಯಕಶಿಪುವು ತನ್ನ ಅರಮನೆಯಲ್ಲಿ ಕಂಬವನ್ನು ಒಡೆದಾಗ ನರಸಿಂಹ ಪ್ರಾದುರ್ಭಾವವಾಗುತ್ತಾನೆ. ಆ ಸ್ಥಳವನ್ನೇ ಇಂದು ಉಗ್ರಸ್ತಂಭ ಎಂದು ಕರೆಯುತ್ತಾರೆ. ಹಿರಣ್ಯಕಶಿಪುವನ್ನು ಅವನ ಅರಮನೆ ಹೊಸಿಲಿನಲ್ಲಿ ಸಂಹಾರ ಮಾಡಿದಂತಹ ಸ್ಥಳವೇ ಇಂದು ಜ್ವಾಲಾ ನರಸಿಂಹನ ಸನ್ನಿಧಿ. ಅಲ್ಲಿಯೇ ನರಸಿಂಹ ಕೈ ತೊಳೆದ ಜಾಗ ರಕ್ತಕುಂಡ ಎಂದು ಪ್ರಸಿದ್ಧಿಯಾಗಿದೆ. ವರಾಹರೂಪಿಯ ಜೊತೆ ದರ್ಶನ ಕೊಟ್ಟಂತಹ ಜಾಗ ಅದು ಕ್ರೋಡ ನಾರಸಿಂಹ. ಹಿರಣ್ಯಕಶಿಪುವಿನ ಸಂಹಾರವಾದ ಬಳಿಕ ಕಾಡಿನಲ್ಲಿ ತಿರುಗಾಡುತ್ತಿದ್ದಂತಹ ನರಸಿಂಹನನ್ನು ನೋಡಿ ಮೋಹಿಸಿ ಚಂಚು ಲಕ್ಷ್ಮಿ ಅವನನ್ನು ವರಿಸುತ್ತಾಳೆ. ಆ ಚಂಚು ಲಕ್ಷ್ಮಿಯಿನ ಸಂಬಂಧಿಕರ ಒತ್ತಾಯಕ್ಕೆ ಅಲ್ಲಿಯೇ ನೆಲೆಸಿದ ನರಸಿಂಹನನ್ನು ಪಾವನ ನರಸಿಂಹ ಎಂದು ಕರೆಯುತ್ತಾರೆ. ಚಂಚು ಲಕ್ಷ್ಮಿಯನ್ನು ಮೋಹಿಸಿದಂತಹ ನರಸಿಂಹನೊಂದಿಗೆ ಕ್ರೋಧಿತಳಾದಂತಹ ಲಕ್ಷ್ಮಿ ನೆಲೆಸಿದ ಪರ್ವತದಲ್ಲಿ ತರುವಾಯ ತಾನೂ ಹೋಗಿ ಲಕ್ಷ್ಮಿಯನ್ನು ಪ್ರೀತಿಯಿಂದ ನರಸಿಂಹ ಅಪ್ಪಿಕೊಳ್ಳುತ್ತಾನೆ. ಆ ಕ್ಷೇತ್ರವೇ ಮಾಲೋಲ ನರಸಿಂಹ. ಇದೇ ಕ್ಷೇತ್ರದಲ್ಲಿ ಪ್ರಹ್ಲಾದನ ಪಾಠಶಾಲೆಯೂ ಇದೆ. ಅದನ್ನು ಪ್ರಹ್ಲಾದ ಬಡಿ ಎಂದು ಕರೆಯುತ್ತಾರೆ. ಗರುಡನ ತಪಸ್ಸಿಗೆ ಒಲಿದು ನರಸಿಂಹ ಗುಹೆಯಲ್ಲಿ ದರ್ಶನ ಕೊಟ್ಟಂತಹ ಜಾಗವೇ ಅಹೋಬಲ ನಾರಸಿಂಹ. ನರಸಿಂಹ ರೂಪವನ್ನು ದರ್ಶನ ಮಾಡಲೆಂದು ತಪಸ್ಸು ಮಾಡಿದಂತಹ ಹನುಮಂತನಿಗೆ ಕಾರಂಜ ವೃಕ್ಷದ ಅಡಿಯಲ್ಲಿ ರಾಮರೂಪಿಯಾಗಿಯೂ ನರಸಿಂಹ ರೂಪಿಯಾಗಿಯೂ ದರ್ಶನ ಕೊಟ್ಟಂತಹ ಸ್ಥಳ ಕಾರಂಜ ನರಸಿಂಹ. ಪರಶುರಾಮನಿಗೆ ಅಕ್ಷಯ ತೀರ್ಥದ ಸಮೀಪದಲ್ಲಿ ದರ್ಶನ ಕೊಟ್ಟಂತಹ ನರಸಿಂಹ ಭಾರ್ಗವ ನರಸಿಂಹ. ಪ್ರಹ್ಲಾದನಿಗೆ ಯೋಗವನ್ನು ಉಪದೇಶ ಮಾಡಿದಂತಹ ನರಸಿಂಹ ಯೋಗಾನಂದ ನರಸಿಂಹ. ಹೂಹು ಹಾಹಾ ಎನ್ನುವಂತಹ ಗಂಧರ್ವರ ನೃತ್ಯ ಮತ್ತು ಗಾನವನ್ನು ಕೇಳಿ ಸಂತೋಷವಾಗಿ ವಟವೃಕ್ಷವನ್ನೇ ಛತ್ರಿಯಾಗಿ ಇಟ್ಟು ಅದರ ಅಡಿಯಲ್ಲಿ ಕುಳಿತು ತಾಳ ಹಾಕುತ್ತಿರುವಂತಹ ನರಸಿಂಹ ಛತ್ರಾವಟ ನರಸಿಂಹ. ಕಲಿಯುಗದ ದೇವರಾದಂತಹ ಸಾಕ್ಷಾತ್ ಶ್ರೀನಿವಾಸನೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದಂತಹ ದೇವರು ಪ್ರಹ್ಲಾದ ವರದ ನರಸಿಂಹ. ಇದು ಅಹೋಬಲದ ನವನಾರಸಿಂಹ ಮೂರ್ತಿಗಳು. ನಮೋ ನಾರಸಿಂಹ.